ಸೆನ್ಸಿಬಲ್ ಹೇಗೆ ಯೂಸ್ ಮಾಡಬೇಕು ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಅವರಿಗೋಸ್ಕರ ಈ ವಿಡಿಯೋ, ಯಾರ್ಯಾರು ಯೂಸ್ ಮಾಡಕ್ಕೆ ಬರ್ತಾ ಇದೆನೋ ಬರಲಿಲ್ಲದವರಿಗೆ ಹೆಲ್ಪ್ ಮಾಡಿ, ಇಲ್ಲ ಅಂದರೆ ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ನೋಡಿ, ಫಸ್ಟ್ sensible.comನ ಓಪನ್ ಮಾಡಿ. ಇದು ಝೀರೋದ ಕೈಟ್ ಜೊತೆ ಟೈಅಪ್ ಆಗಿರುವಂಥ ಒಂದು ವೆಬ್ಸೈಟ್ ಕಂಪನಿ. ಸೊ ಇವರು ಆಪ್ಷನ್ ಸೆಲ್ಲಿಂಗ್ ಹಾಗೂ ಆಪ್ಷನ್ ಬೈಯಿಂಗ್ ನಿಮಗೆ ಪೇಪರ್ ಟ್ರೇಡ್ ಮಾಡೋಕ್ಕೆ ಕೊಡ್ತಾರೆ. ಸೊ ನೋಡಿ, ಇಲ್ಲಿ ತೋರಿಸಿದ್ದಾರೆ. ಸೊ ಲಾಗಿನ್ ಟು ಕಂಟಿನ್ಯೂ ವಿತ್ ಝೀರೋದ ಜೊತೆಗೆ ಇವರು ಫ್ರೀ ಇದ್ದಾರೆ. ಬೇರೆ ಬ್ರೋಕರ್ಸ್ ಜೊತೆಗೆ ಇವರು ಮಂತ್ಲಿ 350 ಏನೋ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಥರ ನೀವು ಲಾಗಿನ್ ಕೊಟ್ಟಿದ ತಕ್ಷಣ ನಿಮ್ಮ ಝೀರೋದ ಅಕೌಂಟಿಂದು ಡೀಟೇಲ್ಸ್ ಇದ್ದರೆ ಹಾಕಿಬಿಟ್ರೆ ಇದು ಲಾಗಿನ್ ಆಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲಿಗೆ ಝೀರೋದ ಆ್ಯಪಲ್ಲಿ ಅದರ ಕೋಡ್ ಬರುತ್ತೆ, ಆ್ಯಪ್ ಕೋಡು. ಆ ಆ್ಯಪ್ ಕೋಡ್ನ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಆ ಆ್ಯಪ್ ಕೋಡ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು. ಇದು ಡಬಲ್ ವೆರಿಫಿಕೇಶನ್ ಆಗಿರುತ್ತೆ ಯಾವಾಗಲೂ, ಹಾಗಾಗಿ ಸೊ ಈ ಥರ ಒಂದು ಸ್ಕ್ರೀನ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಸೊ ಈ ಥರ ಸ್ಕ್ರೀನ್ ಓಪನ್ ಮಾಡಿದ ಮೇಲೆ ಇದರಲ್ಲಿ ಹಲವಾರು ಆಪ್ಷನ್ಸ್ ಇದಾವೆ. ಟ್ರೇಡ್ಸ್ ಅಂತ ಇದೆ, ಟ್ರೇಡಲ್ಲಿ ಸ್ಟ್ರಾಟಜಿ ಬಿಲ್ಡರ್ಸ್ ಅಂತ ಇದೆ. ಸ್ಟ್ರಾಟಜಿ ಬಿಲ್ಡರ್ ಇದು ಒಂದೊಂದನ್ನು ನಾನು ಹೇಳ್ತಾ ಹೋದ್ರೆ ಒಂದೊಂದು ಸೆಷನ್ ಆಗುತ್ತೆ, 15 ನಿಮಿಷ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾನೀಗ ಓವರ್ ಆಲ್ ಆಗಿ ಹೇಳ್ತೀನಿ. ಸೊ ಇದಾದ ಮೇಲೂ ನಿಮಗೆ ಯಾರಿಗಾದರೂ ಇದರಲ್ಲಿ ಬೇರೆ ಬೇರೆ ಪಾರ್ಟ್ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಅದನ್ನು ಸಹ ಮಾಡ್ತೀನಿ ಫ್ರೀ ಇದ್ದಾಗ. ಸೊ ಈಗ ಇನ್ ಜನರಲ್ ಎಲ್ಲರಿಗೂ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಟ್ರೇಡ್ ಒಳಗೆ ಸ್ಟ್ರಾಟಜಿ ಬಿಲ್ಡರ್ಸ್ ಅಂತ ಇರ್ತವೆ. ಹಲವಾರು ಜನ ಅವರದೇ ಆದ ಸ್ಟ್ರಾಟಜಿ ಇರುತ್ತೆ. ಕೆಲವು ಪ್ರಪಂಚದಲ್ಲಿ ಫೇಮಸ್ ಸ್ಟ್ರಾಟಜಿಗಳು ಇರ್ತವೆ. ಈ ಸೆಲ್ಲಿಂಗ್ ಹೋಗೋಕ್ಕೂ ಮುಂಚೆ ನಿಮಗೆ ನೆನಪಿರಲಿ, ಇಲ್ಲಿ ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ. ನಿಮಗೆ ರಿಸ್ಕ್ ತಗೊಳ್ಳೋ ಪ್ರೊಬಬಿಲಿಟಿ ಇರಬೇಕು. ಒಂದು ಕರೆಕ್ಟ್ ಆದ ಥಿಯರಿನ ನೀವು ಫಾಲೋ ಮಾಡ್ತಾ ಇರಬೇಕು. ಸೊ ಪ್ರಪಂಚದಲ್ಲಿ ಫೇಮಸ್ ಇರುವಂಥ ಎಲ್ಲ ಥಿಯರಿಗಳು ಇಲ್ಲಿ ಮಾಡ್ತಾರೆ. ಈ ಫೇಮಸ್ ಇದೆ ಅಂದಿದ ತಕ್ಷಣ ತಗೊಂಡಿದ ತಕ್ಷಣ ದುಡ್ಡಾಗಲ್ಲ, ಇದಕ್ಕೆ ಅದರ ಮೈಂಡ್ ಸೆಟ್ ಕೂಡ ಬೇಕಾಗುತ್ತೆ. ಆದ್ರಿಂದ ದಯವಿಟ್ಟು ಯಾರು ಈ ಥರ ರಿಯಲ್ ಮನಿಯಲ್ಲಿ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಬೇಡಿ. ಫಸ್ಟ್ ನೀವು ಪೇಪರ್ ಟ್ರೇಡಿಂಗ್ ಸೆನ್ಸಿಬಲ್ ಒಳಗೆ ಮಾಡಿ, ನಿಮಗೆ ಅದು ಸೆಟ್ ಆಗುತ್ತೆ ಅಂತ ನಂಬಿಕೆ ಬಂದಮೇಲೆ ದುಡ್ಡು ಹಾಕಿ. ಇವಕ್ಕೆಲ್ಲ ಅದರದೇ ಆದ ರೂಲ್ಸ್ ಇದೆ, ಅದರದೇ ಆದ ಮಾರ್ಜಿನ್ ಮನಿ ಇದೆ. ಸೊ ನಮ್ಮ ಕಾಮ್ ಥಿಯರಿನೇ ಬೇರೆ, ಆ ಕಾಮ್ ಥಿಯರಿ ನಿಮಗೆ ಇಲ್ಲೆಲ್ಲೂ ಸಿಗಲ್ಲ. ಯಾಕಂದ್ರೆ ಅದು ನಾನಾಗೆ ಮಾಡ್ಕೊಂಡಿರೋವಂಥ ಥಿಯರಿ, ನಾನು ಎಲ್ಲಿಂದನೋ ಕಲಿತು ನಾನು ನಿಮಗೆ ಕಲಿಸಿರುವಂಥ ಥಿಯರಿ. ಆದ್ರಿಂದ ಆ ಥಿಯರಿ ಇಲ್ಲೆಲ್ಲೂ ಇಲ್ಲ. ಸೊ ಇಲ್ಲಿ ನೋಡಿ, ಬೈ ಕಾಲ್, ಸೆಲ್ ಕಾಲ್, ಪುಟ್ ಕಾಲ್, ಇದು ಬುಲ್ಲಿಶ್ ವ್ಯೂ ಇರೋರಿಗೆ ಇಷ್ಟೆಲ್ಲ ಸ್ಟ್ರಾಟಜಿಸ್ ಯೂಸ್ ಮಾಡ್ಬೋದು. ಬೇರಿಶ್ ವ್ಯೂ ಇರೋರು ಇಷ್ಟೆಲ್ಲ ಮಾಡ್ಬೋದು. ನ್ಯೂಟ್ರಲ್ ಇರೋರು ಇಷ್ಟೆಲ್ಲ. ನ್ಯೂಟ್ರಲ್ ಮಾರ್ಕೆಟ್ ಮೇಲೂ ಹೋಗಲ್ಲ, ಕೆಲವು ಅಂದರೆ ಶಾರ್ಟ್ ಸ್ಟ್ರ್ಯಾಂಗಲ್ಲು, ಐರನ್ ಕಾಂಡರು, ಐರನ್ ಬಟರ್ಫ್ಲೈ, ಶಾರ್ಟ್ ಸ್ಟ್ರ್ಯಾಂಗಲ್ಲು, ಲಿಸರ್ಡು, ಡಬಲ್ ಪ್ಯಾಲೆಟಮ್ಮು, ಬ್ಯಾಟ್ಮ್ಯಾನ್ ಥಿಯರಿ, ರಿವರ್ಸಲ್ ಜೇಡ್ ಲಿಸರ್ಡ್ ಥಿಯರಿ, ಈ ಥರ ಹಲವಾರು ಫೇಮಸ್ ಥಿಯರಿಗಳು ಇರ್ತವೆ ರೆಡಿ. ಸೊ ಅದನ್ನು ಬಿಲ್ಡ್ ಮಾಡೋದು. ಅದಿಲ್ಲ ಅಂದರೆ ನಿಮ್ಮದೇ ಆದ ಥಿಯರಿ ಬಿಲ್ಡ್ ಮಾಡೋದಾದರೆ ಇಲ್ಲಿ ನೀವು ನಿಮ್ಮ ಥಿಯರಿನ ಬಿಲ್ಡ್ ಮಾಡ್ಕೋಬೋದು. ಇದು ಬಂದು ನಿಫ್ಟಿ ಮೇಲಿರುತ್ತೆ. ಇದರಲ್ಲಿ ನೀವು ಸ್ಟಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ನಮ್ಮ ಕಾಮ್ ಥಿಯರಿಗೆ ಹೇಗೆ ಸ್ಟಾಕ್ ಸೆಲೆಕ್ಟ್ ಮಾಡ್ತೀವೋ ಆ ಥಿಯರಿ ಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ಥಿಯರಿ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇದು ಬಂದು ನಿಮಗೆ ಫಸ್ಟ್ನೇದು ಸ್ಟ್ರಾಟಜಿ ಬಿಲ್ಡರ್ ಆಗಿತ್ತು. ಈ ಸ್ಟ್ರಾಟಜಿ ವಿಜರು, ಎಕ್ಸ್ಪೈರಿ ಟ್ರೇಡ್ಸು ಇವೆಲ್ಲ ನಾನೇನು ಯೂಸ್ ಮಾಡಲ್ಲ. ಮೈಂಡ್ಫುಲ್ ಟ್ರೇಡಿಂಗ್ ಈಗೇನೋ ಹೊಸದು ಬಂದಿದೆ ಇದು. ಓಕೆ, ಇದು ಮೈಂಡ್ಫುಲ್ ಟ್ರೇಡಿಂಗ್ ಅಂದರೆ ಟ್ರೇಡ್ ತಗೊಳಕ್ಕೂ ಮುಂಚೆ ಅದು ನಿಮ್ಮನ್ನು ಕೇಳುತ್ತೆ. ಫೋಮೋದಲ್ಲಿ ಹೋಗಿ ಟ್ರೇಡ್ ತಗೊಳೋದು ಬೇಡ ಅಂತ, ಅದು ಸಮಾಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಪಂಚ್ ಮಾಡೋಕ್ಕೂ ಮುಂಚೆ ಕೇಳುತ್ತೆ. ಇದು ನಂದ್ರಲ್ಲಿ ಆಕ್ಟಿವೇಟ್ ಇದೆ. ಯಾಕಂದರೆ ತಗೋಬೇಕಾದ್ರೆ ಒಂದೊಂದ್ಸರಿ ಫೋಮೋದಲ್ಲಿ ನಾವೇನಾದರೂ ತಗೊಳಕ್ಕೆ ಹೋದರೆ ನಿಜವಾಗ್ಲೂ ನೀನು ಈ ಟ್ರೇಡ್ ತಗೋಬೇಕಾ, ನಿನ್ನ ಥಿಯರಿ ಇಲ್ಲಿ ಫಾಲೋ ಆಗ್ತಾ ಇದೆನಾ, ನಿನ್ನ ಟೈಮ್ ಫ್ರೇಮ್ ಕರೆಕ್ಟ್ ಇದೆನಾ, ನಿನ್ನ ಕ್ವಾಂಟಿಟಿ ಸೈಜ್ ಕರೆಕ್ಟ್ ಇದೆನಾ, ನಿನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಪ್ರಶ್ನೆ ಕೇಳಿ ಎಲ್ಲ ಓಕೆ ಕೊಟ್ಮೇಲೆ ಆ ಟ್ರೇಡ್ ತಗೊಳುತ್ತೆ. ಸೊ ಇದು ಈಗ ಹೊಸದು ಬಂದಿರೋದು. ಇವೆಲ್ಲ ಹೊಸದಿಲ್ಲ, ನ್ಯೂ ಅಂತ ಬಂದಿರೋದು. ಇದು ನಾನೇನು ಎಕ್ಸ್ಪ್ಲೋರ್ ಮಾಡಿಲ್ಲ, ಮುಂದೆ ನೋಡ್ತೀನಿ. ಸೊ ಡ್ರಾಫ್ಟ್ ಪೋರ್ಟ್ಫೋಲಿಯೋಸ್, ಈಗ ನೀವು ಅಲ್ಲಿ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿದ್ದು, ಇಲ್ಲಿ ಬಿಲ್ಡ್ ಸ್ಟ್ರಾಟಜಿಯಲ್ಲಿ ಮಾಡಿದ್ದು, ಅದು ಬಂದು ಪ್ಲಾಟ್ ಆದಮೇಲೆ ಇಲ್ಲಿ ಬಂದು ಕೂರುತ್ತೆ. ಸೊ ಇಲ್ಲಿ ನೀವು ಕ್ರಿಯೇಟ್ ಮಾಡಿ, ಈಗ ನಾವು ಲಾಸ್ಟ್ ಮಂತ್ ಮಾಡಿರೋವಂಥ ಥಿಯರಿದು ಇದಾಗಿತ್ತು. ಸೊ ನಮಗೆ ಈಗ ಮತ್ತೆ ಹೊಸದು ಮಾಡಬೇಕು ಅಂದರೆ ಇಲ್ಲಿ ಈಗ ಹೋಗಿ, ಈಗ ಆಗಸ್ಟಿಂದ ರೆಡಿ ಆಗ್ತಾ ಇದೆ. ಸೊ ಆಗಸ್ಟ್ ಅಂತೇಳಿ ನಾನೀಗ ಮಾಡಿದೆ. ಸೊ ನೆಕ್ಸ್ಟ್ ನಮ್ಮ ಥಿಯರಿನ ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಆರ್ಡರ್ ಮ್ಯಾನ್ಯುಲಿ ಅಂತ ಬಂದಿದೆ. ಇಲ್ಲಿ ಮತ್ತೆ ಸ್ಟ್ರಾಟಜಿ ಬಿಲ್ಡರ್ ಅಲ್ಲೇನು ನೋಡಿದ್ವು ಅದೇ ಇಲ್ಲಿ ಬರುತ್ತೆ. ಸೊ ಈ ರೀತಿ ನಾವು ಸ್ಟ್ರಾಟಜಿ ಬಿಲ್ಡ್ ಮಾಡ್ತೀವಿ.
ಸೊ ಈಗ ನಾವಿಲ್ಲಿ ಹೋದರೆ 2 ಇರುತ್ತೆ. ಒಂದು ಆಗಸ್ಟ್, ಇದು ಮೊನ್ನೆ ಮಾಡಿದ್ದು ಇನ್ಫಿ. ಸೊ ಇದು ಓವರ್ ಆಲ್ ಇಲ್ಲಿ ಸೇವ್ ಇರುತ್ತೆ. ನಾವು ಆಮೇಲೆ ನೋಡ್ಕೋಬೋದು ನಾವು ಟೋಟಲ್ ಎಷ್ಟು ಪ್ರಾಫಿಟ್ ಮಾಡಿದ್ದೀವಿ ನಮ್ಮ ಟ್ರೇಡಲ್ಲಿ, ಎಷ್ಟು ತಿಂಗಳು ಲಾಭ ಮಾಡಿದ್ದೀವಿ ಅಂತ. ಸೊ ಇದು ಅದ್ರದ್ದಾಗಿತ್ತು. ಇದೆಲ್ಲ ಆಪ್ಷನ್ ಚೈನು, FIDI ಡೇಟಾ ನಿಮಗೆಲ್ಲ ನೋಡೋಕೆ ಹೇಳಿದ್ನಲ್ಲ, ಅದು ಇಲ್ಲಿ ಸಿಗುತ್ತೆ, ನೋಡ್ಬೋದು ನೀವು. ಸೊ FIDI ಡೇಟಾ ನೋಡೋದಾದರೆ ನೀವು ಇಲ್ಲೇ ಹೋಗಿ FIDI ಡೇಟಾ ನೋಡ್ಬೋದು. ಇದು ಬಿಟ್ಟು ಇವೆಲ್ಲವಕ್ಕೂ ಹೋಗಬೇಡಿ, ಇವೆಲ್ಲ ತುಂಬ ಕಾಂಪ್ಲಿಕೇಟೆಡ್ಡು, ಭಾಳ ಹೈಯರ್ ಎಂಡ್ ಇರೋರು ಇದನ್ನು ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ನೀವು ಅಷ್ಟಾಗಿ ಹೀಟ್ ಮ್ಯಾಪು ಇವನ್ನೆಲ್ಲ ನೀವೇ ಎಕ್ಸ್ಪ್ಲೋರ್ ಮಾಡಿರಿ. ಸೊ ಬೇಸಿಕ್ಕಾಗಿ ಬೇಕಿರೋದು FIDI ಡೇಟಾ ಚೆನ್ನಾಗಿದೆ. ವಾಚ್ ಲಿಸ್ಟು, ಸೊ ನೀವು ನಿಮ್ಮ ಸ್ಟಾಕ್ ಮಾರ್ಕೆಟ್ ಹೇಗೆ ವಾಚ್ ಲಿಸ್ಟ್ ಮಾಡ್ಕೊತೀರೋ ಹಾಗೆ ವಾಚ್ ಲಿಸ್ಟ್ ಮಾಡ್ಕೋಬೋದು. ಇದು ರಿಯಲ್ ಟ್ರೇಡ್ ನೀವು ತಗೊಂಡಾಗ ಇಲ್ಲ. ಈಗ ನೋಡ್ರಿ, ನನ್ನ ರನ್ನಿಂಗ್ ಟ್ರೇಡ್ ಹೇಗಿದೆ ಇವು ಇಲ್ಲಿ ತೋರಿಸ್ತಾ ಇದ್ದಾವೆ. ನನ್ನ ರನ್ನಿಂಗ್ ಟ್ರೇಡ್ಗಳು ಇಲ್ಲೇ ನಿಮಗೆ ತೋರಿಸ್ತಾ ಇದ್ದಾವೆ. ಸೊ ಹೇಗೆ ಇದನ್ನು ನೀವು ನೋಡ್ಬೋದು. ರನ್ನಿಂಗ್ ಟ್ರೇಡ್ ಲಾಸ್ ಇದೆ, ಪ್ರಾಫಿಟ್ ಇದೆ, ಯಾವ್ಯಾವ ಸ್ಟ್ರಾಟಜಿ. ಸೊ ಇದು ಕೈಟು ಇಲ್ಲ ನಿಮ್ಮ ಬ್ರೋಕರ್ ಜೊತೆ ಟೈ ಅಪ್ ಆಗಿರ್ತಿರಲ್ಲ ಅದ್ರದ್ದು ಒಂದು ನಿಮಗೆ ಓವರ್ ವ್ಯೂ ತೋರಿಸುತ್ತೆ. ನೀವು ಅಗ್ಲಗ್ಲ ಅಲ್ಲೇ ಹೋಗಿ ನೋಡಬೇಕು ಅಂತಿಲ್ಲ, ಇಲ್ಲೇ ಸೆನ್ಸಿಬಲ್ ಅಲ್ಲೂ ನೋಡ್ಬೋದು. ಇದೇನು ನಮಗೇನು ಬೇಕಾಗಿಲ್ಲ ಆರ್ಡರ್ಸ್ ಅನ್ನೋದು. ಸೊ ಮೇನ್ ಬೇಕಿರೋದು ಸೆನ್ಸಿಬಲ್ ಅಲ್ಲಿ ಸ್ಟ್ರಾಟಜಿ ಬಿಲ್ಡರು, ಡ್ರಾಫ್ಟ್ ಪೋರ್ಟ್ಫೋಲಿಯೋ, ಇವೆರಡು ನೀವು ಕಲ್ತ್ರೆ ಸೊ ಇದು ನೀವು ರಿಯಲ್ ಟ್ರೇಡ್ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನ ಆನ್ ಮಾಡ್ಕೊಳ್ರಿ. ಯಾಕಂದ್ರೆ ಇದು ಸ್ಟಾರ್ಟಿಂಗ್ ನಿಮ್ಮನ್ನ ಇನ್ ಹ್ಯಾಂಡ್ ಹಿಡಿದು ಕಂಟ್ರೋಲಲ್ಲಿ ಹಿಡ್ಕೊಳುತ್ತೆ. ಸುಮ್ಮನೆ ಫೋಮೋದಲ್ಲಿ ಹೋಗ್ಬೇಡ್ರಿ ಬಂತು ಅಂತ. ಸೊ ಅದೆಲ್ಲ ಹೇಳೋ ಅಷ್ಟೊತ್ತಿಗೆ ಒಂದೊಂದ್ಸರಿ ಮೈಂಡ್ ಕಾಮ್ ಆದಾಗ ಬೇಡಪ್ಪ ನನ್ನ ಥಿಯರಿ ಫಾಲೋ ಆಗಿಲ್ಲ, ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ಬಹುದು. ಸೊ ಹಾಗಾಗಿ ಈ 3 ಮಾತ್ರ ಇಂಪಾರ್ಟೆಂಟು. ಅದು ಬಿಟ್ಟರೆ ಅನಲೈಸ್ ಒಳಗೆ FIDI ಡೇಟಾಸ್ ಹೇಗೆ ನೋಡೋದು ಅಂತ ಇಷ್ಟೇ. ಸೆನ್ಸಿಬಲ್ ಒಳಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನೂ ಇಲ್ಲ. ಈ ಥರ ವಿಡಿಯೋಸ್ ಯಾರು ನಿಮಗೆ ನಾನು ಹುಡುಕ್ದಾಗೂ ನನಗೆ ಸಿಕ್ಕಿಲ್ಲ, ಹೇಗೆ ಯೂಸ್ ಮಾಡಬೇಕು ಏನು ಅಂತ. ನಿಮಗೆ ಪ್ರತಿಯೊಂದನ್ನು ನಾನು ಹೇಗೆ ಯೂಸ್ ಮಾಡಬೇಕು, ನಿಮ್ಮ ಡೌಟ್ಸ್ಗಳನ್ನ ನೀವು ಕಾಲ್ ಮಾಡಿ ಕೇಳ್ತಾ ಇದ್ದೀರಿ. ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ಬೇರೆಯವರಿಗೆ ಇದನ್ನು ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಥಿಯರಿಗಳು ಬರ್ತವೆ. ಕಾಮ್ ಥಿಯರಿ ಬಂದಿದೆ, ಈಗ ತ್ರಿಶೂಲ ಬಂದಿದೆ, ಆಮೇಲೆ ಸೂಪರ್ ಟ್ರೆಂಡ್ ಮ್ಯಾಡಿಲಾಂಗ್ ಬಂದಿದೆ. ಈಗ 3 ಥಿಯರಿಗಳನ್ನ ನಾನು ಸ್ಟ್ರಾಟಜಿಗಳನ್ನ ನಿಮ್ಮ ಮುಂದೆ ಹೇಳ್ಕೊಟ್ಟಿದ್ದೀನಿ. ಸೊ ದುಡ್ಡು ಮಾಡೋದು ಈಸಿ, ಆದರೆ ಕಲಿಕೆ ಇದೆ ಅಲ್ಲ ಅದು ಕಷ್ಟ. ಸೊ ಫಸ್ಟ್ ಕಲೀರಿ, ಆಮೇಲೆ ದುಡ್ಡು ತಾನಾಗುತ್ತೆ. ಸೊ ಎಲ್ಲರೂ ಶ್ರೀಮಂತರಾಗೋಣ. ಒಬ್ಬರೇ ಶ್ರೀಮಂತರಾಗಿ ಇಲ್ಲಿ ಉರಿಯೋ ಅಂಥದ್ದೇನೂ ಇಲ್ಲ, ಯಾರಿಗೂ ಶೋ ಆಫ್ ಮಾಡೋ ಅಂಥದ್ದೇನೂ ಇಲ್ಲ. ಸೊ ಎಲ್ಲರೂ ಬೆಳೆಯೋಣ, ಜೊತೆಗೆ ಬೆಳೆಸೋಣ ಅಂತ ಹೇಳ್ತಾ, ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರಬೇಕು ಅಂದರೆ ಚಿಕ್ಕದಾಗೊಂದು ಲೈಕು, ಸ್ವೀಟಾಗೊಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿರೋಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದು ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ಚಾನಲ್ಲು ಹಾಗೂ ಟೆಲಿಗ್ರಾಮ್ ಚಾನಲ್ ಎರಡನ್ನೂ ಫಾಲೋ ಮಾಡೋಕ್ಕೆ ಹೇಳಿ. ಧನ್ಯವಾದಗಳು.